ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ, ಫೈನ್. ಸೊ ನಾವು ಬೆಳಿಗ್ಗೆ ಇಷ್ಟು ಕತ್ಲೆ ಅಂದರೆ ಇಲ್ಲಿ ವಿಂಟರ್ ಟೈಮಲ್ಲಿ ಬೇಗ ಬೆಳಿಗ್ಗೆ ಆಗಲ್ಲ, ಬೇಗ ರಾತ್ರಿ ಆಗಿಬಿಡುತ್ತೆ. ಸಮ್ಮರ್ ಟೈಮಲ್ಲಿ ಬೇಗ ಬೆಳಿಗ್ಗೆ ಆಗಿಬಿಡುತ್ತೆ, ರಾತ್ರಿ 11 ಗಂಟೆ 10 ಗಂಟೆ ಆದ್ರೂ ಕತ್ಲೇನೇ ಆಗಲ್ಲಪ್ಪ. ಹಾಂ, ಫೈನ್, ಅದೆಲ್ಲ ಬಿಡಿ. ಸೊ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮಗೂ ಡೌಟ್ ಅಲ್ವಾ? ಸೊ ಒಂದು ಸಿಟಿ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀನಿ. ಆ ಸಿಟಿನ ಮಾಡರ್ನ್ ಸಿಟಿ ಆಫ್ ಜರ್ಮನಿ ಅಂತಾರೆ, ಬಿಕಾಸ್ ಸೋ ಮಚ್ ಡೆವಲಪ್ಡ್. ಇಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ಬೋದು ನನ್ನ ಹಳೆ ವಿಡಿಯೋಸ್ಗಳಲ್ಲೆಲ್ಲ, ಅಲ್ಲಿ ಇಲ್ಲಿ ನಿಮಗೆ ಬಿಲ್ಡಿಂಗ್ಗಳು ಕಾಣಿಸಿದ್ರೆ ಇಲ್ಲಿ ಅಷ್ಟೊಂದು 3-4 ಫ್ಲೋರ್ ಮೇಲೆ ಬಿಲ್ಡಿಂಗ್ಗಳು ಇರಲ್ಲ. ಸೊ ಅದಕ್ಕಿಂತ ದೊಡ್ಡ ಬಿಲ್ಡಿಂಗು, ಇನ್ನೂ ಒಂಥರ ಎಲ್ಲೋ ಬೇರೆ ದೇಶದಲ್ಲಿ ಇದ್ದೀನಿ ಅನ್ನೋ ಫೀಲ್ ಕೊಡೋ ಸಿಟಿ ಅಂದರೆ ಇವಾಗ ಹೋಗ್ತಿರೋ ಸಿಟಿ. ಆ ಸಿಟಿಲಿ ಏನೇನಿದೆ ಆಲ್ಮೋಸ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಹೋಗೋಣ ಅಂತ. ಸೊ ನೋಡೋಣ ಯಾವ್ಯಾವ ಪ್ಲೇಸಿಗೆ ಹೋಗೋಕ್ಕಾಗುತ್ತೆ, ಎಷ್ಟು ಟೈಮ್ ಸಿಗುತ್ತೆ ಅಂತ. ಬಟ್ ಆಲ್ಮೋಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋ ಪ್ಲ್ಯಾನ್ ಇದೆ. ಸೊ ಎಂಜಾಯ್ ಮಾಡೋಣ ಎಲ್ಲ ಸಿಟಿ. ನಾನಂತೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ನೀವು ರೆಡಿ ಅನ್ಕೋತೀನಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡಬೇಡೋಣ. ಜರ್ಮನಿಯ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಕರೆಸ್ಕೊಳ್ಳುವಂಥ ಸಿಟಿ ಫ್ರಾಂಕ್ಫರ್ಟ್ಗೆ ಎಲ್ರಿಗೂ ಸುಸ್ವಾಗತ. ಬನ್ನಿ ಏನೇನಿದೆ ನೋಡ್ಬಿಡೋಣ. ಸೊ ಬಂದಿದ್ದೀವಿ ನಾವು ಫ್ರಾಂಕ್ಫರ್ಟ್ಗೆ ಬಂದಿದ್ದೀವಿ. ಸ್ವಲ್ಪ ನಂಗೆ ನೆನಪೇ ಇಲ್ಲ, ಇದು ಡಿಸೆಂಬರ್ ಮಂತ್ ಅಲ್ವಾ. ಸೊ ಫುಲ್ ಇಲ್ಲಿ ಎಲ್ಲಿ ಗೊತ್ತಾ, ಎಲ್ಲೆಲ್ಲಿ ಏನೇನು ಸಿಟಿ ಸೆಂಟ್ರ್ ಇದ್ದಾವಲ್ಲ, ಅದು ನಿಮ್ಗೆ ಹಿಂದೆ ಕಾಣ್ತಿರೋದು ಅದು ಸಿಟಿ ಸೆಂಟ್ರು, ಆಯಿತಾ. ಸೊ ಅದ್ರದ್ದು ಎಲ್ಲ ವಿಜುವಲ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಎಲ್ಲೆಲ್ಲಿ ಸಿಟಿ ಸೆಂಟರ್ಗಳಿದ್ದಾವೆ ಅಲ್ಲೆಲ್ಲದು ಏನು ಕ್ರಿಸ್ಮಸ್ ಮಾರ್ಕೆಟ್ ಅಂತ ಮಾಡ್ತಾರೆ ಇವರು. ಕ್ರಿಸ್ಮಸ್ ಫುಲ್ ಮಂತ್ ಎಲ್ಲ ಕ್ರಿಸ್ಮಸ್ ಮಾರ್ಕೆಟೇ ಇಲ್ಲಿ ಆಗೋದು. ಸೊ ಆ ಮಾರ್ಕೆಟು ನೋಡೋಣ. ಬಟ್ ಇವಾಗ ನಾವು ಹೋಗ್ತಿರೋದು ಮೆಟಲ್ ಬ್ರಿಡ್ಜ್. ಸೊ ಆ ಮೆಟಲ್ ಬ್ರಿಡ್ಜ್ ಹೆಂಗಿರುತ್ತೆ, ಮೆಟಲ್ ಬ್ರಿಡ್ಜ್ನ ಏನಕ್ಕೆ ಇದು ಫೇಮಸ್ಸು ಅಂತ ನೋಡೋಣ. ಯಾಕಂದರೆ ಇದಕ್ಕೂ ಒಂಥರ ಏನು, ಯಾಕೆ ಇದು ಫೇಮಸ್ ಆಯಿತು, ಎಲ್ಲಿಂದ ಫೇಮಸ್ ಆಯಿತು ಅಂತ ಅಲ್ಲಿ ಹೋದರೆ ನಿಮಗೆ ಒಂದೊಂದು ಪಾಯಿಂಟ್ಸು ಕಾಣಿಸ್ತವೆ. ಅದೆಲ್ಲ ನೋಡಿ ನಿಮಗೆ ಅದ್ರದ್ದು ಡೀಟೇಲ್ಸು ಗೊತ್ತಾಗುತ್ತೆ. ಸೊ ಇವಾಗ ನಾವು ಅಲ್ಲಿ ಹತ್ತೋಣ, ಬನ್ನಿ, ಓಕೆನಾ. ಸೊ ವೆಲ್ಕಮ್ ಟು ಮೆಟಲ್ ಬ್ರಿಡ್ಜ್. ನೋಡಿ ಫುಲ್ ಎಷ್ಟು ದೊಡ್ಡದಿದೆ ಅಲ್ಲ. ಏನು ಅಂತಂದರೆ ಇಲ್ಲೇನು ಕಾಣಿಸ್ತಿದೆಯಲ್ಲ, ಈ ನದಿ, ಇದ್ರ ಹೆಸರು ಮೇನ್ ನದಿ ಅಂತ. ಯೂಶ್ವಲಿ ಫ್ರಾಂಕ್ಫರ್ಟಿಗೆ ಹೆಸರೇ ಫ್ರಾಂಕ್ಫರ್ಟ್ ಆ್ಯಮ್ ಮೇನ್ ಅಂತಾರೆ ಇವರು, ಅಂದರೆ ಫ್ರಾಂಕ್ಫರ್ಟ್ ಆನ್ ಮೇನ್ ಅಂತಾನೆ. ಯಾಕಂತಂದರೆ ಈ ನದಿ ಅಕ್ಕಪಕ್ಕದಲ್ಲಿರೋದು ಫುಲ್ ಫ್ರಾಂಕ್ಫರ್ಟ್ ಸಿಟಿನೇ. ಸೊ ಈ ಮೆಟಲ್ ಬ್ರಿಡ್ಜ್ ಏನಿದ್ರದ್ದು ಒಂದು ಖಾಸಿಯತ್ ಅಥವಾ ಏನಿದ್ರದ್ದು ಒಂದು ವಿಶೇಷತೆ ಅಂತಂದರೆ, ಈ ಮೆಟಲ್ ಬ್ರಿಡ್ಜು ಈ ಕಡೆ ಇದು ಓಲ್ಡ್ ಟೌನು. ಈ ಓಲ್ಡ್ ಟೌನಿಂದ ಆ ಕಡೆ ಇರೋ ಏನು ಸಾಸೆನ್ ಹೌಸನ್, ಅದು ಅನ್ನೋಕ್ಕೂ ಬರಲ್ಲ ಇಲ್ಲಿ ಇಲ್ಲಿರೋ ಸಿಟಿಗಳ ಹೆಸರುಗಳು ಅನ್ನೋಕ್ಕೆ ಬರಲ್ಲ. ಸಾಸೆನ್ ಹೌಸನ್ ಅನ್ನೋ ಡಿಸ್ಟಿಕ್ನ ಈ ಓಲ್ಡ್ ಟೌನಿಂದ ಕನೆಕ್ಟ್ ಮಾಡುತ್ತೆ ಮೇನ್ ನದಿ ಮೇಲೆ, ಓಕೆನಾ. ಸೊ ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದರೆ, ಕಾಣಿಸ್ತಿದಾವ ಲಾಕ್ಗಳು. ಸೊ ಇಲ್ಲಿ ನೋಡಿ, ಇದೇನು ಲಾಕ್ ಕಾಣಿಸುತ್ತಲ್ಲ, ಹೀಗೆ ಇಲ್ಲಿ ಹೆಸರು ಬರೀತಾರೆ. ಲಾಕ್ ಮೇಲೆ ಹೆಸರು ಬರೆದುಬಿಟ್ಟು ಅದನ್ನು ಲವ್ ಲಾಕ್ ಆಗಿ ಕಪಲ್ಸು ಇಲ್ಲಿ ಟೈ ಮಾಡ್ತಾರೆ. ದಟ್ ಮೀನ್ಸ್ ಒಂಥರ ಹೆಂಗೆ ಅಂದರೆ, ಈ ಲಾಕ್ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೆ ಅಲ್ಲಿವರೆಗೂ ನಮ್ಮ ಪ್ರೀತಿ ಚೆನ್ನಾಗಿರಲಿ ಅಂತ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಹಳೆ ಲಾಕ್ಗಳಿದ್ದಾವೆ. ಅದರರ್ಥ ಮೇ ಬಿ ಅವ್ರವ್ರ ಪ್ರೀತಿಗಳು ಇಲ್ಲಿವರೆಗೂ ಶಾಶ್ವತವಾಗಿದ್ದಾವೆ ಅಂತಲೇ ಅರ್ಥ. ಇಲ್ಲಿ ನೋಡಿ, ಯಾರು ನಮ್ಮ ಇಂಡಿಯನ್ ಥರ ದೊಡ್ಡ ಲಾಕ್ ಹಾಕಿದ್ದಾರೆ. ಸೊ ತುಂಬಾ ಲಾಕ್ಗಳೆಲ್ಲ ಇದ್ದಾವೆ. ದಿಸ್ ಈಸ್ ಕೇಬಲ್ ಬ್ರಿಡ್ಜ್ ಅಂತ ಇದ್ದೀನಿ, ಮೆಟಲ್ ಬ್ರಿಡ್ಜ್.
ಇದು ಫ್ರಾಂಕ್ಫರ್ಟ್ ಕೆಥೆಡ್ರಲ್ ಚರ್ಚ್. ಇದ್ರದ್ದು ವಿಶೇಷತೆ ಏನಂತಂದರೆ World War II ಇಡೀ ಫ್ರಾಂಕ್ಫರ್ಟ್ ಸಿಟಿ ಭಸ್ಮ ಆದ್ರೂ ಕೂಡ ಇದು ಮಾತ್ರ ತಲೆ ಎತ್ತಿ ನಿಂತಿತ್ತು. ಬನ್ನಿ ಹೇಗಿದೆ ನೋಡೋಣ. ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸ್ಯಾಮ್ ಬ್ಲಾಗ್ಸ್. ಸೊ ಇವತ್ತು ತುಂಬಾ ಓಡಾಡ್ಬಿಟ್ಟಿದೀವಿ. ಇವಾಗ ಹೊಟ್ಟೆ ಪೂಜೆ ಮಾಡೋ ಸಮಯ. ಯಾಕೋ ತುಂಬಾ ಇಂಡಿಯನ್ ಕ್ರೇವಿಂಗ್ಸ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ತಂದೂರಿ ಮಹಲ್ ಅನ್ನೋ ಕಡೆ ಬಂದಿದೀವಿ. ಸೊ ಒಳಗಡೆ ಹೋಗುವ ಇದಿದೆ, ಏನದು ಬಫೆ ಇದೆ. ಸೊ ಒಳಗಡೆ ಕೂತ್ಕೊಂಡು ಎಂಜಾಯ್ ಮಾಡುವ, ತಿನ್ನುವ. ಬನ್ನಿ ಗೆಳೆಯರೆ, ಬನ್ನಿ ಬನ್ನಿ ಬನ್ನಿ, ಲೆಟ್ಸ್ ಗೋ ಬ್ಯಾಟಿಂಗ್. तंदूरी महल में आपका एक्सपीरियंस कैसे था? बहुत अच्छा था। जैसा वीडियो में देखा इंस्टाग्राम पे वैसा ही था। फूड बहुत अच्छा था, इंडियन फूड स्पेशली। मैं इंडियन स्टूडेंट्स और इंडियन पीपल्स के लिए मैं यही अलाउ करूँगा कि यहाँ पर ज़रूर आए। यहाँ पर मिक्स वेज, पनीर एंड दाल फ्राई बहुत अच्छी थी। और साथ ही साथ जो हर दिन डिशेज होती है वो डिफरेंट होती है। सबसे अच्छी चीज़ यही है। और रायता और स्वीट तो हर बार अलग ही होता है। क्या आपने यहाँ पे बफे लिया था? हाँ, ये बफे लिया था। और बफे बहुत अफोर्डेबल प्राइस में, सबसे फ्रैंकफर्ट में अफोर्डेबल प्राइस में यही है। और 11 यूरोस में वर्थ इट है ये बहुत। तो आई से टू एवरीवन, समित का ऑडियंस, दैट यू शुड विजिट दिस रेस्टोरेंट। थैंक यू। तो आप तंदूरी महल रेस्टोरेंट में पहली बार आए और इतनी दूर से आए, तो आपको फर्स्ट एक्सपीरियंस कैसा लगा और खाना कैसा था? क्योंकि वेजिटेरियन के ऑप्शंस बहुत कम है यहाँ पे। और द प्राइस इज अराउंड 11.90 यूरो। तो इतना रीजनेबल में मेरे ख्याल से और कहीं लगता नहीं है कि कहीं पूरे जर्मनी में खाना ऐसा मिल सकता है। तो आपका एक्सपीरियंस कैसा था? ಸೊ ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಅದ್ಭುತ. ಯಾಕೆ ಅಂತಂದರೆ 6,000 ಕಿಲೋಮೀಟರ್ ದೂರ ಬಂದು ಇಲ್ಲಿ ನಾವು ಭಾರತದ ಊಟವನ್ನು ತಿಂತಿದ್ದೀವಿ ಅಂತಂದರೆ ಪುಣ್ಯ ಮಾಡಿರಬೇಕು. ನಾವು ಮನೇಲಿ ಮಾಡ್ಕೊಬೋದು, ಆದರೆ ಆ ಹೊರಗಡೆ ತಿನ್ನೋ ಚಾಳಿ ಇದೆಯಲ್ಲ, ಯಾವತ್ತೂ ಮಿಸ್ ಆಗಲ್ಲ ಅದು. ಸೊ ಆಚೆ ಬಂದು ತಿನ್ನೋದು ಯಾವಾಗಲೂ ಒಂದು ಮಜಾ ಇರುತ್ತೆ. ಸೊ ಮತ್ತು ಸಂತೃಪ್ತಿ ಇರುತ್ತೆ, ಹೊಟ್ಟೆ ಚೆನ್ನಾಗಿರುತ್ತೆ. ನಂತರ ಬಕಾಸುರ ಥರ ತಿಂತೀನಿ, ಏನು ಅನ್ಕೊಬೇಡಿ. ಸಮಯದಿಂದ ಅವನಿಗೆ ಸ್ವಲ್ಪ ಜಾಸ್ತಿ ನಾನು ತಿಂದೆ. ಇನ್ನೇನು ಹೇಳೋದು, ಇಲ್ಲಿ ಬನ್ನಿ, ಚೆನ್ನಾಗಿ ಮಜಾ ಮಾಡಿ, ಹೊಟ್ಟೆ ತುಂಬ ತಿನ್ನಿ. ನೀವು ಬೇಡ ಅಂದರೂ ಕೊಡ್ತಾನೆ ಇರ್ತಾರೆ, ತಿಂತಾನೇ ಇರ್ಬೇಕು ನೀವು. ಆ ರೇಂಜಿಗೆ ಕೊಡ್ತಾರೆ. 11 ಯೂರೋಸ್ ತುಂಬ ಕಮ್ಮಿ. ಯಾಕಂತಂದರೆ ಬೇರೆ ಹೋಟೆಲ್ಸ್ಗೆ ಹೋಯ್ತು ಅಂತಂದ್ರೂ ನೀವು ಮಿನಿಮಮ್ ಅಂದರೂ ಒಂದು 25 ಯೂರೋ ಖರ್ಚು ಮಾಡ್ತೀರಾ ಸಿಂಗಲ್ ಪರ್ಸನ್ಗೆ. ಇಲ್ಲಿ ಅನ್ಲಿಮಿಟೆಡ್ ಆಗಿ 11 ಯೂರೋ ಕೊಡ್ತಾ ಇರೋದು ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಎಂಜಾಯ್ ಮಾಡಿ, ವಿಸಿಟ್ ಮಾಡಿ ತಂದೂರಿ महल। तो आपका खाना बहुत ही स्वादिष्ट था, अच्छा था। ऐसे तो लगा कि अमृतसर का खाना ही हमें यहाँ पे मिल रहा है। पहली सत श्री अकाल आपको। तो आप हम बहुत ढूंढे, गूगल मैप में वगैरह बहुत ढूंढे, और हम आपका वीडियोस भी हम देखे हैं। आप वीडियोस वगैरह करते, बहुत अच्छा हुआ था। और जो हम देखे थे वही हमें मिला, वो हमें बहुत अच्छा लगा। और अफोर्ड प्राइस में अनलिमिटेड बफेट मिला। आपके रेस्टोरेंट के बारे में, और आप जो भी बोल सकते, आपकी रेस्टोरेंट के बारे में, और आप क्या बोल सकते हैं? सबसे पहले तो आप सबको
हमारी तरफ से बहुत बहुत वेलकम, आप लोग आए हो और आप दूसरे लोगों को भी आप बताइए। अच्छी बात जी, हमें सच में बहुत खुशी होती है कि आप लोग ऐसे आते हो तो बताते, जैसे क्या है, अपनापन महसूस होता है ना। हाँ और रही बात खाने की, हमारी पूरी कोशिश होती है कि आप लोग आए यार, तो आपको अच्छा लगना चाहिए। और कभी समय मिला तो सैटरडे संडे को भी जरूर आइएगा, उस दिन स्पेशल बुफे होता है, उस दिन वैरायटी और भी ज़्यादा होती है, लैम भी होता है उसमें, मतलब बिरयानीज वगैरह भी होते हैं, काफ़ी सारी आइटम होती है। तो आपका थैंक यू, ज़्यादा कुछ नहीं बोलता। नहीं थैंक यू सो मच। थैंक यू सो मच। आते रहेंगे हम। जी वेलकम। ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹಾ, ಸೊ ನಾವು ಝೂ ಅದು ಇದೆಲ್ಲ ನೋಡ್ಕೊಂಡ್ ಬಂದ್ವಿ. Press bell icon. You get notified each and every time. ಪ್ಲೀಸ್ ಮಾಡ್ಲೇಬೇಕು ಅಲ್ವಾ? ಯಾ, ಸೊ ನಾವು ಝೂ ಎಲ್ಲ ನೋಡ್ಕೊಂಡು ಸಿಟಿ ಮಿಡಲ್ ಅಲ್ಲಿ ಬಂದಿದೀವಿ. ಇಲ್ಲಿಂದ ನಾವು ಮೇನ್ ಟವರ್ಗೂ ಹೋಗೋರಿದೀವಿ. ಬಟ್ ಮೇನ್ ಟವರ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ. ದಿಸ್ ಈಸ್ ಕಾಲ್ಡ್ ಪ್ರೆಟ್ಟಿಯೆಸ್ಟ್ ಪ್ಲೇಸ್ ಇನ್ ದ ಫ್ರಾಂಕ್ಫರ್ಟ್ ಅಂತಾನೆ. ಸೊ ದಿಸ್ ಈಸ್ ಯುವರ್ ಪ್ರೆಟ್ಟಿಯೆಸ್ಟ್ ಪ್ಲೇಸ್. ಇದು ಒಪೆರಾ, ನಮ್ದು ಸ್ಯಾಮ್ಸಂಗ್ ಒಪೆರಾ ಹೌಸ್ ಎಲ್ಲ ಇರ್ತಾವಲ್ಲ, ಹಂಗೆ ಇಟ್ ಈಸ್ ಆಲ್ಟಿಸ್ ಓಪರ್ ಅಂತ ಇವರು ಜರ್ಮನ್ ಅಲ್ಲಿ ಕರೀತಾರೆ. ಇದು ಲಿಟ್ರಲಿ ವರ್ಲ್ಡ್ ವಾರ್ 2 ಅಲ್ಲಿ ಫುಲ್ ಡೆಸ್ಟ್ರಾಯ್ ಆಗಿ ಹೋಗಿತ್ತು. ಸೊ ಕೇಳೋದೇ ಬೇಡ, ಮಟಾಶ್. ಬಟ್ ಜನ ಎಲ್ಲ, ಇಲ್ಲಿರೋ ಸಿಟಿಜನ್ಸ್ ಎಲ್ಲರೂ ಇದಕ್ಕೆ ಡೊನೇಷನ್ ಹಾಕ್ಬಿಟ್ಟು ಮತ್ತೆ ಕಟ್ಟಿದ್ದಾರೆ. ಎಷ್ಟು ಪ್ರೆಟ್ಟಿಯಾಗಿ ಕಟ್ಟಿದ್ದಾರೆ, ಎಷ್ಟು ಕ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಸೂಪರ್. ಅಲ್ಲಿ ನೋಡಿದ್ರೆ ಕೇಸರಿ ಮೇಲೆ ಹಚ್ಚಿರ್ತಾರ, ಲೈಟ್ ಇಟ್ಟಿಲ್ಲ, ಸಖತ್ತಾಗಿದೆ. ಯಪ್ಪ, ಇವಾಗ 4:30 ಆಗಿದೆ, ಬಟ್ ಆಲ್ರೆಡಿ ಕತ್ಲೆ, ಬಿಕಾಸ್ ವಿಂಟರು. ನಿಮ್ಗೆ ಬೆಳಿಗ್ಗೆ ಹೇಳಿದ್ದೆ ಅಲ್ವಾ, ಬೇಗ ಕತ್ಲೆ ಬೇಗ ಬೆಳಗು, ಇದು ಲೇಟಾಗಿ ಬೆಳಗಾಗುತ್ತೆ. ಸೊ ಸ್ವಲ್ಪನೇ ದಿನ ಇರುತ್ತೆ ಇಲ್ಲಿ, ಬಟ್ ಇಟ್ಸ್ ಸೋ ಗುಡ್. ಕ್ರಿಸ್ಮಸ್ಗೋಸ್ಕರ ಅದನ್ನ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಾಣಿಸ್ತಿದಾವಲ್ವಾ. ಸೊ ಅಲ್ಲೊಂದಿದೆ ಮೇನ್ ಟವರ್ ಅಂತ, ಅಲ್ಲಿಂದ ಎಷ್ಟು ಸಖತ್ತಾಗಿರೋ ಒಂದು ಫ್ರಾಂಕ್ಫರ್ಟ್ ಲುಕ್ ಸಿಗುತ್ತೆ. ಆ ಮೇನ್ ಟವರ್ಗೆ ಹೋಗೋಣ. ಆ ಮೇನ್ ಟವರ್ದೊಂದು ಖಾಸಿ ಇದು ಏನು ವಿಶೇಷತೆ ಇದೆ, ನೋಡೋಣ ಅದನ್ನ. ಸೊ ಅದನ್ನು ಎಂಜಾಯ್ ಮಾಡಿ. ಸೊ ಆಲ್ಟಿಸ್ ಓಪರ್ ನೋಡಿದ್ರಿ, ಅಲ್ಲಿಂದ ನಾವು ಬಂದಿರೋ ಬಿಲ್ಡಿಂಗು ಮೇನ್ ಟವರು. ಇದು ಜರ್ಮನಿಯಲ್ಲಿ ಒಂದು ಒಳ್ಳೆ ಅಟ್ರಾಕ್ಷನ್. ಇದು ಜರ್ಮನಿಲೇ ಅನ್ಬೋದು, ಯಾಕಂತಂದ್ರೆ ಇಷ್ಟು ಹೈಟ್ ಸ್ಕೈ ಸ್ಕ್ರೇಪರ್ಗಳು ಫ್ರಾಂಕ್ಫರ್ಟ್ ಅಲ್ಲೇ ಇರೋದು. ಸೊ ಬೇರೆ ಸಿಟಿಗಳಲ್ಲಿ ನಿಮಗೆ ನೋಡಕ್ ಸಿಗಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕೂತ್ಕೊಂಡು ಇಷ್ಟು ಹೈಟ್ ಅಲ್ಲಿ ಜರ್ಮನಿ ನೋಡಕ್ಕೆ ನೀವು ಎಂಜಾಯ್ ಮಾಡಿ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಆಮೇಲೆ ಏನು ಇಲ್ಲಿ ಸುತ್ತಮುತ್ತ ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ ಅದು ಏನ್ ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ, ಅದು ಕಾಮರ್ಸ್ ಬ್ಯಾಂಕು. ಆಮೇಲೆ ಅಲ್ಲಿ ನೋಡಿ, ಅದು ಸ್ಪಾರ್ಕಾಜಾ ಅಂತ. ಸೊ ಇವೆಲ್ಲ ಒಂದು ಜರ್ಮನಿಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು. ಸೊ ಇಲ್ಲಿನ ವಿಜುವಲ್ಸು ತೋರಿಸ್ತೀನಿ ನಿಮ್ಗೆ. ಸೂಪರ್ ಲೈಟ್ ವ್ಯೂ ಅಂದ್ರೆ ಸೂಪರ್ ಲೈಟ್ ವ್ಯೂ. ಒಂದೇನು ಅಂದ್ರೆ ಇಲ್ಲಿ ಇದು ಸಿಗಲ್ಲ, ಏನು ಫ್ರಾಂಕ್ಫರ್ಟ್ ಏರ್ಪೋರ್ಟ್ ಒಂದು ನೋಡಕ್ ಸಿಗಲ್ಲ, ಬಿಕಾಸ್ ತುಂಬಾ ಫಾಗ್ ಇದೆ. ಬಟ್ ನೋಡ್ಬೋದು ನೀವು ಅಲ್ಲಿ, ಇಲ್ಲೇನ್ ಕಾಣಿಸ್ತಿದೆಯಲ್ಲ, ಇದು ದಿಸ್ ಈಸ್ ರೈಲ್ವೆ ಸ್ಟೇಷನ್. ಆಮೇಲೆ ಅದ್ರದ್ದು ಹೆಡ್ ಕ್ವಾರ್ಟರ್ಸ್, ಇದು ಡೇವಿ ಡ್ಯಾಶ್ ಬಹಾನ್ದು ಹೆಡ್ ಕ್ವಾರ್ಟರ್ಸು. ಸೊ ತುಂಬಾನೇ ಒಂದು ಸಖತ್ತಾಗಿರೋ ವ್ಯೂ ಇಲ್ಲಿಂದ ಸಿಗ್ತಾ ಇದೆ. ಇದು 56ನೇ ಫ್ಲೋರ್ ಅಲ್ಲಿ ನಾವು ಇದೀವಿ. ಚಳಿ ಇದೆ ನೋಡಿ, ಕೈಯೆಲ್ಲ ಕೆಂಪುಗಾಗಿದೆ. ಸೊ ಇಟ್ ಈಸ್ ಸೋ ಗುಡ್ ವ್ಯೂ. ತೋರಿಸ್ತೀನಿ ನೋಡಿ, ಎಂಜಾಯ್ ಮಾಡೋಣ. ಆಮೇಲೆ ಇದು ಮುಗಿದ್ಮೇಲೆ ಇಲ್ಲಿಂದ ಡೈರೆಕ್ಟ್ ವಿ ಆರ್ ಗೋಯಿಂಗ್ ಟು ಹೋಮ್. ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ,
ಮುಂದೆ ನಾವು ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಿಂದಿನ ವಿಡಿಯೋದಲ್ಲಂತೂ ನಿಮ್ಗೆ ಹೇಳಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಅಂತ. ಹಾಗೆ ಎಲ್ಲೇ ಹೋದರೂ ತಗೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ಎಂಜಾಯ್ ಮಾಡಿ ವಿಜುವಲ್ಸು. ಆಮೇಲೆ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋಣ. ಟೇಕ್ ಕೇರ್, ಬಾಯ್.